ಎಲ್ಲರಿಗೂ ನಮಸ್ಕಾರ. ವಿನ್ ರಸ್ಕೂರು ಚಾನೆಲ್ಗೆ ಸ್ವಾಗತ. ಹಾಗೆಯೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬಿಗ್ ಬಾಸ್ ಸೀಸನ್ 11ರ ಇವತ್ತಿನ ಸಂಚಿಕೆಯಲ್ಲಿ ಪ್ರೋಮೋದಲ್ಲಿ ಬಿಡುಗಡೆ ಮಾಡಿರುವ ಹಾಗೆ ಪ್ರತಿ ವಾಹಿನಿ ತನ್ನ ಎದುರಾಳಿಯ ವಾಹಿನಿಗೆ ಸವಾಲುಗಳನ್ನ ನೀಡಬೇಕು ಅಂತ ಒಂದು ಟಾಸ್ಕ್ ಅನ್ನ ನೀಡಿದ್ದಾರೆ ಇವತ್ತು ಅಂತ ಹೇಳ್ಬೋದು. ಅಂದರೆ ಎಸ್ ಆರ್ ನೋ ಒಂದು ಟಾಸ್ಕ್ ಅನ್ನ ನೀಡಿದ್ದಾರೆ ಅಂತ ಹೇಳ್ಬೋದು. ಅಪೋಸಿಟ್ ತಂಡಕ್ಕೆ ಯಾರಾದರೂ ಒಬ್ಬರು ನಿಂತುಕೊಂಡು ಅಪೋಸಿಟ್ ತಂಡದಲ್ಲಿ ಯಾರ ಒಬ್ಬರಿಗೆ ಹಾಗಲಕಾಯಿ ಅಥವಾ ಮೆಣಸಿನಕಾಯಿ ಏನಾದರೂ ಒಂದು ತಿನ್ನಲು ಹೇಳಬಹುದು ಅಂತ ಒಂದು ಟಾಸ್ಕ್ ಅನ್ನು ನೀಡಿರುತ್ತಾರೆ ಅಂತ ಹೇಳ್ಬೋದು. ಎಂಎಂ ಟಿವಿ ತಂಡದವರಾದ ಶಿಶಿರ್ ಅವರು ಡಿಡಿ ಟಿವಿ ತಂಡಕ್ಕೆ ಅಂದರೆ ಐಶ್ವರ್ಯ ರವರಿಗೆ ಒಂದು ಟಾಸ್ಕ್ ಅನ್ನ ನೀಡುತ್ತಾರೆ ಅಂತ ಹೇಳ್ಬೋದು. ಅಂದರೆ ಹಾಗಲಕಾಯಿಯನ್ನ ತಿನ್ನಬೇಕು ಅಂತ ಒಂದು ಟಾಸ್ಕ್ ಅನ್ನ ಕೊಡುತ್ತಾರೆ ಅಂತ ಹೇಳ್ಬೋದು. 3 ಹಾಗಲಕಾಯಿಯನ್ನ ತಿನ್ನಲು ಐಶ್ವರ್ಯರವರಿಗೆ ಹೇಳುತ್ತಾರೆ ಅಂತ ಹೇಳ್ಬೋದು. ಹಾಗೆಯೇ ರಜತ್ ರವರು ಗೌತಮಿಯವರಿಗೆ 2 ಶಾಟ್ ಮೆಣಸಿನಕಾಯಿಯನ್ನು ತಿನ್ನಲು ಹೇಳ್ತಾರೆ ಅಂತ ಹೇಳ್ಬೋದು. ಇದನ್ನು ತಿನ್ನುವಾಗ ಗೌತಮಿಯವರು ಫುಲ್ಲು ಖಾರ ಆಗಿ ತುಂಬಾ ನೋವು ಅನುಭವಿಸುತ್ತಿದ್ದಾರೆ ಅಂತ ಹೇಳ್ಬಹುದಾಗಿದೆ. ಡಿಡಿ ಟೀಮ್ ತಂಡದಿಂದ ತ್ರಿವಿಕ್ರಮ್ ರವರು ಶಿಶಿರ್ ರವರಿಗೆ ರಜತ್ ರವರ ಬೆನ್ನ ಹಿಂದೆ ನಿಂತುಕೊಂಡು ಪ್ಲಾಂಕ್ ಮಾಡಬೇಕು, ರಜತ್ ರವರ ಬೆನ್ನ ಹಿಂದೆ ನಿಂತುಕೊಂಡು ಶಿಶಿರ್ ಅವರು ಮಾಡಬೇಕೆಂದು ಹೇಳ್ತಾರೆ ಅಂತ ಹೇಳ್ಬೋದು. ಡಿಡಿ ಟೀಮ್ನಿಂದ ಎಂ ತಂಡದವರಾದ ರಜತ್ ರವರಿಗೆ ಮಂಜು ರವರು ನಿಮ್ಮ ತಲೆಯನ್ನ ಟ್ರಿಮ್ಮರ್ ಇದೆ, ಟ್ರಿಮ್ಮರ್ ಇಂದ ಬೋಳಿಸಿಕೊಳ್ಳಬೇಕು ಅಂತ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ ಅಂತ ಹೇಳ್ಬೋದು. ಸುರೇಶ್ ಅಣ್ಣ ಮತ್ತು ಚೈತ್ರ ಕುಂದಾಪುರ ರವರು ಡಿಸ್ಕಸ್ ಮಾಡ್ತಾ ಜಗಳಾಡ್ತಿರ್ತಾರೆ ಅಂತ ಹೇಳ್ಬೋದು. ಚೈತ್ರ ಕುಂದಾಪುರ ರವರು ಅವರಿಗೆ ಡಿಸ್ಲೊಕೇಟ್ ಆಗಿದೆ ಅಂತ ಒಂದು ಮಾತನ್ನ ಹೇಳ್ತಾರೆ ಅಂತ ಹೇಳ್ಬೋದು. ವಿಕ್ರಮ್ ರವರಿಗೆ ಚೈತ್ರ ರವರು ಮುಚ್ಕೊಂಡು ಕೂತ್ಕೋಬೇಕು ಅಂತ ಹೇಳಿದ ಪದದಿಂದ ಸಿಟ್ಟಿಗೆದ್ದ ತ್ರಿವಿಕ್ರಮ್ ರವರು ಮತ್ತು ಚೈತ್ರ ರವರ ನಡುವೆ ಜಗಳ ಆಗುತ್ತೆ ಅಂತ ಹೇಳ್ಬೋದು. ವಿಕ್ರಮ್ ರವರು ಚೈತ್ರ ಕುಂದಾಪುರ ರವರಿಗೆ ನೀನು ಏಕವಚನದಲ್ಲಿ ಕರಿಬೇಡ ಅಂತ ಒಂದು ಮಾತನ್ನ ಹೇಳ್ತಾರೆ. ಅದಕ್ಕೆ ಚೈತ್ರ ಕುಂದಾಪುರ ರವರು ನಾನು ಕರಿತೀನಿ, ಏನ್ ಮಾಡ್ತೀಯ ಮಾಡ್ಕೊ ಅಂತ ಒಂದು ಪದವನ್ನ ಬಳಸ್ತಾರೆ ಅಂತ ಹೇಳ್ಬೋದು. ಇವತ್ತಿನ ಎಪಿಸೋಡ್ ನಲ್ಲಿ ಇನ್ನು ಮುಂದೆ ಏನಾಗುತ್ತೆ ಅಂತ ನೋಡಬೇಕಾಗಿದೆ. ಹಾಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ.